ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್‌ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 2.0ದಲ್ಲಿ ನೂತನ ಕೇಂದ್ರೀಕೃತ ವೇತನ ಪಾವತಿ ವ್ಯವಸ್ಥೆ ಜಾರಿಗೆಯಾಗಿದೆಯಲ್ಲ ಜೂನ್ ತಿಂಗಳಲ್ಲಿ, ಅದರ ವೇತನ ಪಾವತಿಯನ್ನು ನಾವು ಹೇಗೆ ಮಾಡ್ಕೊಳ್ಳೋದು? ಅದು ನಿಜಕ್ಕೂ ನಮಗೆ ಬಹಳಷ್ಟು ಬದಲಾವಣೆಗಳಲ್ಲಿ ಕಾಣ್ತಾ ಇದೆಯಾ? ಹಾಗಾದರೆ ಏನೇನು ಬದಲಾವಣೆ ಕಾಣ್ತಾ ಇದೆ? ನಾವು ಹೊಸದು ಏನು ಇದರಲ್ಲಿ ಸೇರಿಕೊಂಡಿದೆ ಅನ್ನೋವಂಥದ್ದನ್ನು ಸಂಪೂರ್ಣವಾಗಿ ನೋಡೋಣ. ಸೊ ಈ ವಿಡಿಯೋ ಹೊಸಬರಿಗಾಗಿ ಮಾತ್ರವಾಗಿರುತ್ತೆ. ಸೊ ಈಗ ನಾವು ಇನಿಷಿಯೇಟರ್ ಲಾಗಿನ್ ಆಗಿಬಿಟ್ಟು ಇನಿಷಿಯೇಟರ್ ಲಾಗಿನಲ್ಲಿ ಪೇ ಬಿಲ್ ಪೇರೋಲಲ್ಲಿ ತೊಗೊಂಡಿದ್ದೀವಿ. ಪೇರೋಲಲ್ಲಿ ಬಂದುಬಿಟ್ಟು ನಮಗೆ ಜೂನ್ ತಿಂಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿಯಾಗಿ ಪೇಜ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ಪೇಜ್ ಕಾಣಿಸ್ಕೊಂಡು ನಮಗೆ ಇಲ್ಲಿ ಬಿಲ್ ಕಾಣಿಸ್ಕೊಂಡಿದೆ ನೋಡಿ. ಇನ್ಬಾಕ್ಸಲ್ಲಿ ನಮಗೆ ಬಿಲ್ ಬಂದಿರುತ್ತೆ. ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಪ್ರಿವ್ಯೂವನ್ನು ನೋಡ್ಕೊಂಬೋಣ. ಪ್ರಿವ್ಯೂವಲ್ಲಿ ನಮ್ಗೆ ಏನಾದರೂ ಚೇಂಜಸ್ ಇದೆಯಾ ಇದರಲ್ಲಿ? ಯಾಕೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ನೀವು ಪ್ರಿವ್ಯೂ ನೋಡಲೇಬೇಕು. ಸೊ ಹೋದ ತಿಂಗಳು ಕರೆಕ್ಟಾಗಿದ್ದು ಈ ತಿಂಗಳು ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನೀವು ಅಂದ್ಕೋಬೇಡಿ. ಸೊ ಪ್ರಿವ್ಯೂವನ್ನು ಪ್ರತಿ ತಿಂಗಳು ನೋಡಬೇಕಾಗುತ್ತೆ. ಸೊ ನಾನೀಗ ಒಂದು ಪ್ರಿವ್ಯೂವನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಅದರಲ್ಲಿ ಏನೋ ನಮಗೆ ಬದಲಾವಣೆ ಆಗಬೇಕಿದೆ. ನಮ್ಮ ಎಂಪ್ಲಾಯರ್ ಅವರಿಗೆ ಕಳಿಸ್ಕೊಡ್ತೀನಿ. ಅವ್ರು ಏನು ಮಾಡ್ತಾರೆ ಅದನ್ನು ನೋಡ್ಕೊಳ್ತಾರೆ. ನೋಡ್ಕೊಂಡಿದ್ಮೇಲೆ ನಾವೀಗ ಏನಾದರೂ ಒಂದು ಚೇಂಜಸ್ ಮಾಡಬೇಕು. ಏನು ಚೇಂಜ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲು ನಮಗೆ IT ರಿಟರ್ನ್ಸ್ IT ಡಿಡಕ್ಷನ್ ಬಗ್ಗೆ ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿಯಾಗಿ IT ಹೇಗೆ ನಾವು ಚೇಂಜ್ ಮಾಡ್ತೀವೋ ಅದೇ ರೀತಿಯಾಗಿ ಯಾವುದಾದ್ರೂ ಡಿಡಕ್ಷನ್ಸ್ಗಳನ್ನು ಬದಲಾವಣೆ ಮಾಡ್ಕೊಳ್ಳೋ ಹಾಗಿದ್ರೆ ನಾವು ಆ ರೀತಿಯಾಗಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಬಾಣದ ಗುರುತು ನಮಗೆ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದು ಏನು ಪೆನ್ಸಿಲ್ ಐಕಾನ್. ಅವರ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಆ ESTನಲ್ಲಿರೋ ಎಲ್ಲ ನೌಕರರಲ್ಲಿ ಕಾಣಿಸ್ಕೊಳ್ತಾರೆ. ಒಬ್ಬ ನೌಕರರ ಮುಂದೆ ಇರತಕ್ಕಂಥ ರೀಕಂಪ್ಯೂಟ್ ಅಂತ ಇದೆ ನೋಡಿ, ಅದನ್ನು ತಗೊಳ್ತೀನಿ ನಾನು. ಸೊ ಆ ರೀಕಂಪ್ಯೂಟನ್ನು ತಗೊಂಡ್ರೆ ನಮಗೆ ಒಂದಿಷ್ಟು ಮಾಹಿತಿ ಓಪನ್ ಆಗುತ್ತೆ. ಡಿಡಕ್ಷನ್ಸ್ಗಳು ಇದು ಅರ್ನಿಂಗ್ಸ್ ಆಗಿರುತ್ತೆ. ಸೊ ಅರ್ನಿಂಗ್ಸಲ್ಲಿ ಬಂದುಬಿಟ್ಟು ಏನೂ ಚೇಂಜಸ್ ಮಾಡೋದಿಲ್ಲ ನಾವು. ಸೊ ಈ ಡಿಡಕ್ಷನ್ ಬಂದುಬಿಟ್ಟು IT ಡಿಡಕ್ಷನ್ ಇದೆ. ಸೊ ಈಗ ನಾನು IT ಡಿಡಕ್ಷನ್ ಈಗ ಆಲ್ರೆಡಿ ನಾನು ಚೇಂಜ್ ಮಾಡಿದ್ದೀನಿ, ಬಟ್ ಇನ್ನೊಂದು ಸಲ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಬದಲಾವಣೆ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಎಷ್ಟೋ ಕಟಾವ್ ಆಗ್ತಾಯಿತ್ತು. ಈಗ ಅದನ್ನು ಜಾಸ್ತಿ ಮಾಡಬೇಕು ಅಂದರೆ ಎಷ್ಟು ಟೋಟಲ್ ನಂಬರ್ ಎಷ್ಟಿರುತ್ತೆ, ಟೋಟಲ್ ಎಷ್ಟು ಡಿಡಕ್ಷನ್ ಮಾಡ್ತೀರಾ ಅಂತ ಹಾಕಬೇಕಾಗುತ್ತೆ. ಪ್ಲಸ್ ಅಲ್ಲ, ಅದು ಟೋಟಲ್ ಆಗಬೇಕು. ರಿಮಾರ್ಕ್ಸಲ್ಲಿ ಹಾಕ್ಬಿಟ್ಟು ರೀಕಂಪ್ಯೂಟ್ ಕೊಡಿ. ರಿಮಾರ್ಕ್ಸಲ್ಲಿ ನೀವು ಏನು ಬೇಕಾದರೂ ಹಾಕ್ಕೊಳ್ಳಿ. IT ಅಂತ ಹಾಕ್ಕೊಂಡು ಅದು ನೆಕ್ಸ್ಟ್ ರೀಕಂಪ್ಯೂಟ್ ಆಗುತ್ತೆ. ಅದು ನೋಡಿ ರೀಕಂಪ್ಯೂಟ್ ಆಗ್ತಾಯಿದೆ. ಇಲ್ಲಿ ಬರುತ್ತೆ ರೀಕಂಪ್ಯೂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಮೆಸೇಜ್ ನಮಗೆ. ಸೊ ರೀಕಂಪ್ಯೂಟ್ ಆಗಿದೆ ಅದು. ಸೊ ಈಗ ಆಗಿದೆಯೋ ಇಲ್ಲೋ ಅನ್ನೋವಂಥದ್ದನ್ನು ನಾವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿದರೆ ಮತ್ತು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಅಂತ ಇದೆ ನೋಡಿರಿ. ನಮಗೆ ಆ ಮೊದಲ 3 ಕಾಲಮು, ನಂತರ ವೆರಿಫಿಕೇಷನ್ ಕಾಲಮು ಇತ್ತು. ಈಗ ಕಂಪೇರಿಟಿವ್ ಅನ್ನೋದು ಹೊಸದಾಗಿ ಬಂದಿದೆ. ಸೊ ಇದನ್ನು ನೀವು ನಿಮ್ಮ ಗಮನದಲ್ಲಿರಲಿ. ಯಾರ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಿರ್ತೀವಿ, ಚೇಂಜಸ್ ಮಾಡಿದ್ದು ಅವ್ರದ್ದು ಮಾಹಿತಿ ಮಾತ್ರ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲ್ಲ ನೌಕರರ ಮಾಹಿತಿ ಇಲ್ಲಿ ಬರೋದಿಲ್ಲ ನೋಡಿ. 2 ಚೇಂಜಸ್, ಇಬ್ಬರದ್ದು ನಾನು IT ಡಿಡಕ್ಷನ್ ಹೊಸದಾಗಿ ಮಾಡಿದ್ದೀನಿ. ಹಾಗಾಗಿ ಟೋಟಲ್ ನಂಬರ್ ಆಫ್ ಎಂಪ್ಲಾಯಿಗಳು ಕಾಣಿಸ್ತಾ ಇದ್ದಾರೆ. ನೋ ಚೇಂಜಸ್ 5 ಎಂಪ್ಲಾಯಿ. ಇನ್ನು 2 ಎಂಪ್ಲಾಯರ್ ಅವ್ರದ್ದು ನಾನು ಚೇಂಜ್ ಮಾಡಿರೋದು, ಆ 2 ಎಂಪ್ಲಾಯರ್ ಅವ್ರದ್ದು ಕಾಣ್ತಾ ಇದೆ. ಅದರಲ್ಲಿ ಒಬ್ಬರ ಹೆಸರು ಮುಂದೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಏನು ಚೇಂಜ್ ಆಗಿದೆ ಅಂತ ಬಂದಿದೆ ನೋಡಿ. ಅವ್ರ ಎಂಪ್ಲಾಯರ್ ಅವರ ಅರ್ನಿಂಗ್ಸ್ ಸಂಬಂಧಪಟ್ಟಂತೆ ಏನೂ ಚೇಂಜಸ್ ಇಲ್ಲ, ಅಲ್ಲಿ ಏನೂ ಮಾರ್ಕ್ಗಳು ಬಂದಿಲ್ಲ. ಇಲ್ಲಿ ಬಂದುಬಿಟ್ಟು ನಾನು IT ಡಿಡಕ್ಷನ್ 5,000 ಮಾಡಿದ್ರಿಂದ 5,000 ರೂಪಾಯಿ ಇಲ್ಲಿ ಚೇಂಜಸ್ ಆಗಿದೆ. ಅವರ ಗ್ರಾಸ್ ಸ್ಯಾಲ್ರಿನಲ್ಲಿ ಕಡಿಮೆ, ಅಂದರೆ ಗ್ರಾಸ್ ಸ್ಯಾಲ್ರಿ ಸಿಗಬೇಕಾಗಿರೋದು ಈಗ 5,000 ಕಡಿಮೆ ಆಗುತ್ತೆ. ಅದಕ್ಕೆ ಅದು ರೆಡ್ ಸಿಂಬಲಲ್ಲಿ ಬಂದಿದೆ. ಡಿಡಕ್ಷನ್ ಗ್ರಾಸ್ ಡಿಡಕ್ಷನ್ ಇದೆಯಲ್ಲ, ಅದು ಗ್ರೀನ್ ಸಿಂಬಲಲ್ಲಿ ಯಾಕೆ ಬಂದಿದ್ರೆ ಈಗಿರೋದಕ್ಕಿಂತ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ಗ್ರೀನ್ ಅಂತ. ಸೊ ಇಲ್ಲಿ ನಮಗೆ ಎಲ್ಲ ಮಾಹಿತಿಗಳು ಇಲ್ಲಿ ಸಿಗ್ತಾ ನೋಡಿರಿ. ಟೋಟಲ್ ಗ್ರಾಸ್ ಸ್ಯಾಲ್ರಿ ಎಷ್ಟು, ಟೋಟಲ್ ಡಿಡಕ್ಷನ್ ಎಷ್ಟು, ನೆಟ್ ಸ್ಯಾಲ್ರಿ ಎಷ್ಟು ಅನ್ನೋವಂಥದ್ದು ನಮಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ನೀವು ಗಮನಿಸ್ಬೋದು. ಇದು ನಮಗೆ ಈ ತಿಂಗಳಲ್ಲಿ ಹೊಸದಾಗಿ ಸೇರಿಸಿರ್ತಕ್ಕಂತಹ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದಿಷ್ಟು ನಾವು ಕಂಪೇರಿಟಿವ್ ಸ್ಟೇಟ್ಮೆಂಟನ್ನು ಹೇಗೆ ನೋಡ್ಕೊಳ್ಳೋದು, ಮತ್ತು ಇದನ್ನು ಬೇಕಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನೊಂದು ನೀವು ಪ್ರಿಂಟ್ ತಗೊಳ್ಳಿ. ನಿಮಗೆ ಬೇಕು ಅಂತ ಹೇಳಿದರೆ ಆಯಾ ತಿಂಗಳದ್ದು ಆಯಾ ಎಂಪ್ಲಾಯರ್ ಅವ್ರದ್ದು ನಮಗೆ ಸಿಗುತ್ತೆ. ಸೊ ಇದರ ನಂತರ ನೆಕ್ಸ್ಟು ನಾವೀಗ ಒಂದು ಬಿಲ್ಲನ್ನು ಫಾರ್ವರ್ಡ್ ಮಾಡಿದ್ದೀವಿ. ಆ ಒಂದು ಬಿಲ್ ಬಂದುಬಿಟ್ಟು ಇಲ್ಲಿ ಬಂದಿರುತ್ತೆ. ಸೊ ಅದನ್ನು ಮತ್ತೆ ಇನ್ನೊಂದು ಬಿಲ್ ಇರುತ್ತೆ ನಮ್ಮದು. ಆ ಇನ್ನೊಂದು ಬಿಲ್ಲನ್ನು ನಾನೀಗ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಸೊ ಫಾರ್ವರ್ಡ್ ಮಾಡ್ತಿದ್ದೀನಿ. ಒಂದು ನಿಮಿಷ. ಮತ್ತು ಪೇರೋಲ್ ತೊಗೊಳ್ಳಿ. ಪೇರೋಲ್ ನಾವು ಮೊದಲಿಂದ ತೋರಿಸ್ತಾ ಇದ್ದೀನಿ ನೋಡಿ. ಪೇರೋಲು, ಡ್ರಾಫ್ಟ್ ಬಿಲ್ಲಲ್ಲಿ ಇಲ್ಲಿ ತಿಂಗಳು ಕೇಳುತ್ತೆ. ನಾವು ಜೂನ್ ತಿಂಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಯಾವ ತಿಂಗಳು ಮಾಡ್ತೀರೋ ಆ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಬಿಲ್ ಬಂದಿರೋ ಅಂಥದ್ದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಾವೀಗ ಸರಿಯಾಗಿ ಮಾಡಿದ್ದೀವಲ್ವಾ, ಈಗ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಷನ್ ಅಂದರೆ ನೆಕ್ಸ್ಟ್ ಮುಂದಿನವರ ರೋಲಿಗೆ ಅದು ಹೋಗುತ್ತೆ. ಸೊ ಇಲ್ಲಿಂದ ಮುಂದಿನ ರೋಲು ವೆರಿಫೈಯರ್ ರೋಲ್ ಆಗಿರುತ್ತೆ. ಸೊ ವೆರಿಫೈಯರ್ ರೋಲ್ ಅವರಿಗೆ ಇದು ಹೋಗುತ್ತೆ. ಸೊ ಈಗ
ನಾವು ವೆರಿಫೈಯರ್ ರೋಲಲ್ಲಿ ಇದೇ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಈಗ ನಾವೀಗ ವೆರಿಫೈಯರ್ ರೋಲನ್ನು ಲಾಗಿನ್ ಆಗ್ತಾಯಿದ್ದೀನಿ. ಸೊ ಲಾಗಿನ್ ಆಗಿದ್ದೀನಿ. ಅಲ್ಲಿ 2 ಬಿಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ದೇನೆ, ಪೇ ರೋಲಲ್ಲಿ 2 ಬಿಲ್ ಕಾಣಿಸ್ಕೊಳ್ತಾ ಇದೆ. ನಾನೀಗ ವೆರಿಫೈಯರ್ ರೋಲನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ವೆರಿಫೈಯರ್ ರೋಲಲ್ಲಿ ನಾವು ಕಳಿಸಿರುವಂಥದ್ದು ಇಂಬಾಕ್ಸಲ್ಲಿ ಬಂದಿರುತ್ತೆ. ನೀವು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಕ್ಷನ್ ಇದೆಯಲ್ಲ ಅಕ್ಸೆಪ್ಟ್ ಕೊಡಿ. ರಿಮಾರ್ಕ್ಸಲ್ಲಿ ನೀವು ಏನು ಬೇಕಾದರೂ ಬರಿಬೋದು. ಆಕ್ಸೆಪ್ಟೋ ABC ಏನಾದರೂ ಬರ್ಕೊಳ್ಳಿ, ನೀವು ಅಕ್ಸೆಪ್ಟೆಡ್ಡೋ ಫಾರ್ವರ್ಡೋ ಅಥವಾ ಏನಾದರೂ ಬರ್ಕೊಂಡು ಸಬ್ಮಿಟ್ ಕೊಟ್ಟು ಕಳಿಸಿ ಮುಂದಕ್ಕೆ. ಸೊ ಇದಿಷ್ಟು. ಇನ್ನೊಂದು ಬಿಲ್ ಇದೆ, ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ನಮಗೆ ವೆರಿಫೈಯರ್ ರೋಲಲ್ಲಿ ನಾವು ಇಷ್ಟೇ ಮಾಡೋದು. ಇದರಲ್ಲಿ ಏನು ನಾವು ವೆರಿಫೈಯರ್ ರೋಲಲ್ಲಿ ನಾವು ಇನ್ನೇನೂ ಮಾಡೋಕ್ಕೆ ಬರಲ್ಲ ಇದರಲ್ಲಿ. ಸೊ 2 ಆಪ್ಷನ್ನು, ಒಂದು ಆಕ್ಷನ್ನಲ್ಲಿ ಅಕ್ಸೆಪ್ಟ್ ಕೊಡಬೇಕು, ರಿಮಾರ್ಕ್ಸಲ್ಲಿ ರಿಮಾರ್ಕ್ಸ್ ಬರೀಬೇಕು. ಮತ್ತೆ ಲಾಗೌಟ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ರೂವ್ ರೋಲ್ ಅಂದರೆ DDO ಅವರ ರೋಲನ್ನು ನಾನೀಗ ಮತ್ತೆ ತಗೊಳ್ತಾ ಇದ್ದೀನಿ. ಸೊ DDO ರೋಲಲ್ಲೇ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಕಳಿಸಿರುವಂತಹ 2 ಬಿಲ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ನೋಡಿ, ಪೇ ರೋಲಲ್ಲಿ. ಸೊ ನೀವು ಮೊದಲಿಂದನೂ ಹಾಗೇ ಮಾಡ್ಕೋಬೇಕಾಗತ್ತೆ. ನೀವು ಇನಿಷಿಯೇಟರ್ ರೋಲಲ್ಲಿನೂ ಕೂಡ ಅದೇ ರೀತಿ ಮಾಡಬೇಕು. ಸೊ ಈಗ ಪೇ ರೋಲ್ ಮೇಲೆ ಕ್ಲಿಕ್ ಮಾಡಿದೆ, ಇಂಬಾಕ್ಸಲ್ಲಿ ಆ 2 ಬಿಲ್ಗಳು ಬಂದಿರುತ್ತೆ ನೋಡಿ. ಸೊ ಈಗ ನಾವು ಇಲ್ಲೂ ಕೂಡ ಅದೇ ರೀತಿಯಾಗಿ ನಮಗೆ ವೆರಿಫೈಯರು ಮತ್ತು DDO ರೋಲಲ್ಲಿ ನಾವು ಯಾವುದೇ ಬಿಲ್ಲು ಎನಿ ಟೈಪ್ ಆಫ್ ಬಿಲ್ಲನ್ನು ಮಾಡೋದಿದ್ರೂ ಸೇಮ್ ಇದೇ ರೀತಿಯಾಗಿ ಆಕ್ಷನ್ನಲ್ಲಿ ಅಕ್ಸೆಪ್ಟ್ ಕೊಡಿ. ಅಕ್ಸೆಪ್ಟ್ ಕೊಟ್ಟಾದಮೇಲೆ ರಿಮಾರ್ಕ್ಸಲ್ಲಿ ಬರೆದು ಕಳಿಸ್ಕೊಡಿ. ಸೊ 2 ಬಿಲ್ಲನ್ನು ಕೂಡ ಅದೇ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಜಸ್ಟ್ ವೆಯ್ಟ್. ಓಕೆ, ಆಕ್ಷನಲ್ಲಿ ಅಕ್ಸೆಪ್ಟ್ ಕೊಡಿ. ರಿಜೆಕ್ಟ್ ಏನಾದರೂ ತಪ್ಪಿದ್ರೆ ಅಷ್ಟೇ ರಿಜೆಕ್ಟ್ ಕೊಡಬೇಕು, ಮತ್ತು ಫಾರ್ವರ್ಡ್ ಕೊಡಿ, ಸಬ್ಮಿಟ್ ಕೊಡಿ. ಸೊ ನೆಕ್ಸ್ಟು ಈಗ ನಾವು ಇದನ್ನು K2ಗೆ ಸೆಂಡ್ ಮಾಡಬೇಕಾಗುತ್ತೆ, ಟ್ರೆಜರಿ ಅವರಿಗೆ. ಮತ್ತು ನಾವೀಗ ಫೈನಲ್ ಪೇ ಬಿಲ್ಲನ್ನು ತೊಗೋಬೇಕು. ಇಲ್ಲೇ ತಗೊಳ್ಳಿ ಫೈನಲ್ ಪೇ ಬಿಲ್ಲನ್ನು. ಫೈನಲ್ ಪೇ ಬಿಲ್. ಸೊ ಆರೋ ಮಾರ್ಕ್ ಅಲ್ಲಿ ಮೆನುನಲ್ಲಿ ಕ್ಲಿಕ್ ಮಾಡಿ ಫೈನಲ್ ಪೇ ಬಿಲ್. ಇದು DDO ಲಾಗಿನಿಂದನೇ ಮಾಡಬೇಕು. ಜೂನ್ ತಿಂಗಳು ತಗೊಳ್ಳಿ. ಜೂನ್ ತಿಂಗಳು ತಗೊಂಡಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇರುತ್ತೆ, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ 1 by 1 ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನೀವು ಸೆಂಡ್ ಪೇ ಬಿಲ್ ಟು K2 ಅಂತ ಇದೆ ನೋಡಿ, ಆ K2ಗೆ ಕಳಿಸ್ಕೊಡಿ. ಸೊ 1 ಬಿಲ್ಲನ್ನು ನಾವು ಅದೇ ನೋಡಿ, ಇಲ್ಲಂಚೂರು ನೀವು ಗಮನಿಸಬೇಕು. ಪೇ ಬಿಲ್ ವ್ಯಾಲಿಡೇಷನ್ ಓಕೆ ಬಂತು, HR ನಂಬರ್ ಓಕೆ ಬಂತು, ಸೆಂಡ್ ಪೇ ಬಿಲ್ ಇದೆಯಲ್ಲ ಅದನ್ನು ಕೂಡ ಕೆಲವು ಸಲ ಓಕೆ ಬರುತ್ತೆ, ಕೆಲವು ಸಲ ರೆಡ್ ಸಿಂಬಲಲ್ಲಿ ಬಂದರೆ ವಾಪಸ್ ಬರುತ್ತೆ. ಸೊ ನೆಟ್ವರ್ಕ್ ಇಶ್ಯೂ ಇದ್ದಾಗ ಹಂಗಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅರ್ನಿಂಗ್ಸ್ ಆ್ಯಂಡ್ ಡಿಡಕ್ಷನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ರಿಜೆಕ್ಟ್ ಆಗುತ್ತೆ, ಅದನ್ನು ನೀವು ಗಮನಿಸ್ಕೋಬೇಕಾಗತ್ತೆ. ಸೊ ಮತ್ತು ಇನ್ನೊಂದು ಬಿಲ್ಲನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳಿ, ಸೆಂಡ್ ಪೇ ಬಿಲ್ ಟು K2 ಮಾಡಿ. ಸೊ ಇಲ್ಲ ಹಾಗೇ ನಿಮಗೆ ಇಲ್ಲಿ ಏನಾದರೂ ಫಾರ್ವರ್ಡ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅರ್ನಿಂಗ್ಸ್ ಆ್ಯಂಡ್ ಡಿಡಕ್ಷನಲ್ಲಿ ಯಾವುದೋ ಒಂದು ಎಂಪ್ಲಾಯರ್ ಅವರದ್ದು ಸಮಸ್ಯೆ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇನ್ನು ಮುಂದೆ ನೀವು ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ 24ರ ಒಳಗಡೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೋಬೇಕಾಗತ್ತೆ. ಸೊ ಈ ತಿಂಗಳು ಅದು ಕೇಂದ್ರೀಕೃತ ಸ್ಯಾಲ್ರಿ ವ್ಯವಸ್ಥೆನಲ್ಲಿ ಹಾಗೆ ಇರೋದು. ಸೊ ಈ ಬಿಲ್ಲನ್ನು ಮಾತ್ರ ನೀವು ಪರವಾಗಿಲ್ಲ ಮಾಡ್ಬೋದು. ಸೊ ಈ ತಿಂಗಳು ಒಂದು ಪ್ರಾಯೋಗಿಕವಾಗಿ ಬಿಟ್ಟಿದ್ದಾರೆ. ಸೊ ಮುಂದಿನ ತಿಂಗಳಿಂದ ನೀವು ಅದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. 21ನೇ ತಾರೀಕಿಂದ ಆ ಕೆಲಸ ಮಾಡ್ಬೋದಾಗುತ್ತೆ. ಸೊ ಇದಿಷ್ಟು ನಾವು ಹೇಗೆ HRMS 2.0ದಲ್ಲಿ ಸ್ಯಾಲ್ರಿ ಮಾಡ್ಕೊಳ್ಳೋದು ಅನ್ನೋಂಥದ್ರ ಕುರಿತು ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸೊ ಸ್ವಲ್ಪ ವೇಗವಾಗಿ ಹೇಳಿದೆ ಅಂತ ಅನಿಸುತ್ತೆ, ದಯವಿಟ್ಟು ಕ್ಷಮಿಸಿ. ನೀವು ಅದನ್ನು ಪಾಸ್ ಮಾಡಿಕೊಂಡು ನೋಡ್ತಾ ಹೋಗಿ. ಸೊ ಈಗ ನೀವು ಇಲ್ಲಿ ಫಾರ್ವರ್ಡ್ ಆಗಿದೆಯೋ ಇಲ್ಲೋ K2ಗೆ ಅಂತ ನೀವು K2ಅನ್ನು ಓಪನ್ ಮಾಡ್ಕೊಳ್ಳಿ, ನೋಡ್ಕೋಬೋದಾಗುತ್ತೆ. ಸೊ ಇದಿಷ್ಟಾಗಿತ್ತು ಈ ಹೊತ್ತಿನ ಮಾಹಿತಿಯ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾವಾಗಲೂ ಕೂಡ K2 ಮತ್ತು HRMS ಸಂಬಂಧಪಟ್ಟು ನೋಡ್ತಾ ಇರಿ.